ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಳೆಯುತ್ತಿರೋ ಬೆಂಗಳೂರಲ್ಲಿ ಕನ್ನಡ ಭಾಷೆ ಕಣ್ಮರೆಯಾಗ್ತಾ ಇದೆ. ಈ ಮಧ್ಯೆ ಕನ್ನಡದ ಉಳಿವಿಗಾಗಿ ಇರುವ ಕೆಲ ಕುರುಹುಗಳನ್ನು ನಾಶ ಮಾಡೋ ಯತ್ನ ಕೂಡ ನಡೀತಾ ಇದೆ. ಇದಕ್ಕೆ ಸಾಕ್ಷಿ ಬೆಂಗಳೂರಿನ ಪದ್ಮನಾಭನಗರದ ರಾಜಕಟ್ಟೆ. ಪದ್ಮನಾಭನಗರದಲ್ಲಿರುವ ರಾಜಕಟ್ಟೆ ಅಂದರೆ ಸ್ಥಳೀಯರಿಗೆ ನೆಚ್ಚಿನ ತಾಣ. ಇಲ್ಲಿನ ಲೈಬ್ರರಿಯಲ್ಲಿ ಕನ್ನಡ ಪುಸ್ತಕಗಳನ್ನ ಓದೋಕೆ ಅಂತ ಪ್ರತಿನಿತ್ಯ ನೂರಾರು ಮಂದಿ ಬರ್ತಿದ್ರು. ಆದ್ರೆ ಈ ಸ್ಥಳದಲ್ಲಿ ಇವತ್ತು ಸ್ಥಳೀಯರು ರೊಚ್ಚಿಗೆದ್ದಿದ್ರು. ಸಾರ್ವಜನಿಕರ ಈ ಆಕ್ರೋಶಕ್ಕೆ ಕಾರಣ 20 ವರ್ಷಗಳಿಂದ ಜನಸೇವಾ ಸಂಘಟನೆ ನಡೆಸುತ್ತಿದ್ದ ರಾಜಕಟ್ಟೆಯ ಕನ್ನಡ ಲೈಬ್ರರಿಯನ್ನ ರಾತ್ರೋರಾತ್ರಿ ಒಡೆದು ಹಾಕಿರೋದು. ರಾಜಕಟ್ಟೆಯ ಜಾಗ ತನ್ನದು ಅಂತ ಹೇಳಿಕೊಳ್ಳೋ ವಕೀಲ ಓಂ ಪ್ರಕಾಶ್ ಲೈಬ್ರರಿಯನ್ನ ಒಡೆದು ಹಾಕಿದ್ದಾರೆ ಅನ್ನೋದು ರಾಜಕಟ್ಟೆ ಬಳಗದ ಆರೋಪ. ಖಂಡಿತವಾಗ್ಲೂ ಈ ತರದೆಲ್ಲ ಕೆಲಸಗಳು ನೋಡಿದಾಗ ಬೇಜಾರಾಗತ್ತೆ. ಯಾಕೆಂದ್ರೆ ಒಬ್ರು ಒಳ್ಳೆ ಕೆಲಸ ಮಾಡಕ್ಕೆ ಅಂತ ಹೊರಟಾಗ ಈ ತರ ಎಲ್ಲ ಮಾಡಿದ್ರೆ ಜನ ಹರ್ಟ್ ಆಗುತ್ತೆ. ಅದು ಗೊತ್ತಿಲ್ಲದೆ ಮಾಡದೆ ರಾತ್ರಿನೇ ಬಿಲ್ಡಿಂಗ್ ಹೊಡೆದಾಕೋದು, ಈ ತರದೆಲ್ಲ ತಪ್ಪು ಕೆಲಸ. ಆಯ್ತು, ಏನಿದೆ ಏನ್ ಬಿಟ್ಟಿದೆ ಅದನ್ನ ಮಾತಾಡ್ಬೇಕಾಗಿತ್ತು. ನೇರವಾಗಿ ಬಂದು ಏನಿದೆ ಹೇಳಬೇಕಾಗಿತ್ತು. ನಾವಿವಾಗ ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡಿ, ಅದನ್ನ ಬಿಟ್ಟು ಬಿಲ್ಡಿಂಗ್ ಹೊಡೆದಾಗತ್ತು, ಇದೆಲ್ಲ ಸರಿಯಲ್ಲ. ಖಂಡಿತ ನಾವು ಬರ್ತೀವಿ. ಲೈಬ್ರರಿ ಇತ್ತು, ಪ್ರತಿ ವರ್ಷ ಪ್ರತಿ ತಿಂಗಳು ಒಂದಿಲ್ಲ ಒಂದು ಫಂಕ್ಷನ್ ಮಾಡ್ತಾ ಇದ್ರಿ ಇಲ್ಲಿ. ಅದರಿಂದ ಸರ್ಕಾರಕ್ಕೆ ಬೇಡ್ಕೊಳ್ಳೋದಷ್ಟೇ ಅಂದರೆ ಇದು ಉಳಿಸ್ಕೊಡ್ಬೇಕು. ರಾಜಕಟ್ಟೆ ಇಂಥ ದೊಡ್ಡ ಕವಿಗಳು ಮತ್ತು ಎಲ್ಲ ಇವ್ರ ಲೇಖಕರಿದ್ದು ಮಾಡಿರೋದು ಇದು ಉಳಿಸ್ಕೊಟ್ರೆ ಎಲ್ಲ ಇಲ್ಲಿರೋ ಜನರಿಗೆ ಸಂತೋಷ ಆಗುತ್ತೆ. ಆದರೆ 1996ರಲ್ಲಿ ಹೌಸಿಂಗ್ ಬೋರ್ಡ್ ವತಿಯಿಂದ ಈ ಸೈಟ್ ಖರೀದಿಸಿದ್ದೇನೆ, ಹೀಗಾಗಿ ಈ ಸೈಟ್ ತಮ್ಮ ಸ್ವತ್ತು ಅಂತ ಸಮರ್ಥಿಸಿಕೊಳ್ತಾರೆ ಓಂ ಪ್ರಕಾಶ್. 1997ನಲ್ಲಿ BDAಯಿಂದ ರಿಲೀಸ್ ಆಗಿದೆ. ಬಿಲ್ಡಿಂಗ್ ಪ್ಲಾನ್ ತಗೊಂಡಿದ್ದೀನಿ. 86 ಮತ್ತು 86A 2 ಸೈಟ್. ರಾಜಕಟ್ಟೆ 2006 ರಾತ್ರಿ ಸ್ಟ್ಯಾಚ್ಯೂಟ್ ಆಗಿ ಬಂದರು. ಆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಬನಶಂಕರಿ ಕ್ರೈಮ್ ನಂಬರ್ 292 ಆಫ್ 2006. ಯಾವ ಜನನೂ ಓಡಾಡ್ತಿರ್ಲಿಲ್ಲ ಮೇಡಮ್, ಇಲ್ಲಿ ಯಾವ ಜನನೂ ಓಡಾಡ್ತಿರ್ಲಿಲ್ಲ. ಈಚೀಚೆಗೆ ಬಂದು ಕಾರ್ಪೊರೇಷನ್ 2004ಅಲ್ಲಿ ಕೆಲವು ನಮ್ಮ ಜಾಗ ಅಂತೇಳಿ ಫೆನ್ಸಿಂಗ್ ಹಾಕೊಂಡ್ರು. ಒಟ್ನಲ್ಲಿ ರಾಜಕಟ್ಟೆಗೆ ಧಕ್ಕೆ ಬಂದಿರೋದನ್ನ ಖಂಡಿಸಿ ಕನ್ನಡಾಭಿಮಾನಿಗಳು ಹೋರಾಟ ಮುಂದುವರೆಸಿದ್ದಾರೆ. ಪರಿಸ್ಥಿತಿ ಕೈಮೀರುವ ಮೊದಲೇ ಸರ್ಕಾರ ಮಧ್ಯಪ್ರವೇಶಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಮನೆಯಲ್ಲಿ ಟೆಲಿಫೋನ್ ಇದ್ರೆ ಬಿಲ್ ಬರೋದು ಕಾಮನ್. ಆದ್ರೆ ಫೋನ್ ಇಲ್ಲದಿದ್ರೂ ಬಿಲ್ ಬರೋದನ್ನ ಕೇಳಿದ್ದೀರಾ? ಅದು ಲಕ್ಷಾಂತರ ರೂಪಾಯಿ. ಇಂತಹದೊಂದು ಅವಾಂತರವನ್ನ BSNL ಮಾಡಿದೆ. ಇವರ ಹೆಸರು ಪರಮೇಶ್ವರ್. ಮಂಗಳೂರು ಮೂಲದವರಾದ ಇವರಿಗೆ BSNL ಸಖತ್ ಶಾಕ್ ಕೊಟ್ಟಿದೆ. ಇವರ ಬಳಿ ಯಾವುದೇ ಫೋನ್ ಸಂಪರ್ಕವಿಲ್ಲದಿದ್ದರೂ BSNLನಿಂದ ಇವರ ಮನೆಗೆ ಬರೋಬ್ಬರಿ 24.75 ಲಕ್ಷ ರೂಪಾಯಿ ಬಿಲ್ ಬಂದಿದೆ. ಭಾಳ ವೇಟಿಂಗ್ ಲಿಸ್ಟ್ ಇತ್ತು. ಯಾವುದು ಟೆಲಿಫೋನ್ ಬೇಗ ಸಿಗ್ತಿರಲಿಲ್ಲ. 3 ವರ್ಷ 4 ವರ್ಷ ವೇಟಿಂಗ್ ಇತ್ತು. ಹಾಗೆ ಆವಾಗ ನನಗೆ ಟೆಲಿಫೋನ್ ಅವ್ರು ಕೊಡಲಿಲ್ಲ. ನಾನು 3-4 ಸಲ ವಿಚಾರಿಸಿದ್ದೆ. ಅವರು ವೇಟಿಂಗ್ ಲಿಸ್ಟ್ ಇದೆ ಅಂತ ಹೇಳ್ತಾಯಿದ್ರು. ನೋಡಿ, NR ಕಾಲನಿಗೆ ನಿಮ್ಮ ಹೆಸರಲ್ಲಿ ಟೆಲಿಫೋನ್ ಕೊಟ್ಟು ಅದು ಡಿಸ್ಕನೆಕ್ಟ್ ಆಗಿದೆ ಹೇಳಿದರು. ಬಿಲ್ ಎಷ್ಟಾಗಿದೆ ಹೇಳಲಿಲ್ಲ. ಅದಕ್ಕೆ ನೋಡಿ ನಿಮಗೆ ತೊಂದರೆ ಆಗುತ್ತೆ, ಒಂದು 1000 ರೂಪಾಯಿ ಕಟ್ಟಿ ಅಂತ ಹೇಳಿದರು ಅವರು. ನಾನು ಫೋನ್ ಕಣ್ಣಿನ ನೋಡಲಿಲ್ಲ, ಅವ್ರು ಫೋನೇ ಕೊಡಲಿಲ್ಲ. ಈಗ ಅವರು 24 ಲಕ್ಷ ಇದೆ ಅಂತ 6 ತಿಂಗಳಿಂದ ಹೇಳ್ತಾ ಇದ್ದಾರೆ. ನನಗೆ ನೋಟಿಸ್ ಕಳಿಸಿದ್ದು. ಅಂದಹಾಗೆ 12 ವರ್ಷಗಳ ಹಿಂದೆ ಬೆಂಗಳೂರಿನ ಸಾರಕ್ಕಿ ಮತ್ತು ತ್ಯಾಗರಾಜನಗರದಲ್ಲಿ ವಾಸವಿದ್ದ ಪರಮೇಶ್ವರ್ BSNL ಲ್ಯಾಂಡ್ಲೈನ್ಗೆ ಅರ್ಜಿ ಸಲ್ಲಿಸಿದ್ರಂತೆ. ಆದರೆ ಇದಕ್ಕೆ BSNL ಸಂಸ್ಥೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ. ಬಳಿಕ ಪರಮೇಶ್ವರ್ ತಮ್ಮ ಹುಟ್ಟೂರು ಮಂಗಳೂರಿಗೆ ತೆರಳಿದ್ರು. ಇದಾದ 12 ವರ್ಷಗಳ ಬಳಿಕ ಅಂದ್ರೆ ಇದೀಗ BSNL ಪರಮೇಶ್ವರ್ಗೆ 24.75 ಲಕ್ಷ ರೂಪಾಯಿ ಬಿಲ್ ಕಳುಹಿಸಿದೆ. ಇದರಿಂದ ದಿಕ್ಕು ಕಾಣದಂತಾಗಿರುವ ಪರಮೇಶ್ವರ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೈತು ಫೋರ್ಜರಿ, ಎಲ್ಲ ಫೋರ್ಜರಿ ಮಾಡಿದ್ದಾರೆ. ನಂದು ಅಲ್ವೇ ಅಲ್ಲ. ನಾನು ಹಾಗೆ ಲಾಯರ್ ಮುಖಾಂತರ ಉತ್ತರ ಕೊಟ್ಟಿದ್ದೇನೆ. ಈಗ ಅವರು ಲೋಕ ಅದಾಲತ್ಗೆ ಹಾಕಿದ್ದಾರೆ. ನನಗೆ ಈಗಾಗಲೇ 30-40 ಸಾವಿರ ಖರ್ಚಾಗಿದೆ. ಈಗ ಅದಾಲತ್ ನನಗೆ ನೋಟಿಸ್ ಬಂದೆ, 2 ಸಲ ಹೋಗಿದೆ, ಅದಾಲತಿಗೂ ವಿಷಯ ತಿಳಿಸಿದ್ದೇನೆ. ಆದರೂ ನಾನು ಬೆಂಗಳೂರಲ್ಲಿ ಕೇಸ್ ಇದೆ, ನಾನು ಮಂಗಳೂರಲ್ಲಿದ್ದೇನೆ. ಒಟ್ಟಿನಲ್ಲಿ ಸರ್ಕಾರಿ ಸ್ವಾಮ್ಯದ BSNLನ ಬೇಜವಾಬ್ದಾರಿ ಕಾರ್ಯಪ್ರವೃತ್ತಿ ಇದರಿಂದ ಬಯಲಾಗಿದೆ.
ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಇತ್ತ ಗಮನ ಹರಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಆಕೆ ಬಿಎಂಟಿಸಿ ಕಂಡಕ್ಟರ್. ಗಂಡ ಬಿಟ್ಟು ಹೋಗಿದ್ರಿಂದ ಬೇಸತ್ತು ಮಗುವಿಗೂ ವಿಷ ಉಣಿಸಿ ನೇಣು ಹಾಕೊಂಡಿದ್ಲು. ಅದೃಷ್ಟವಶಾತ್ ಮಗು ಬದುಕುಳಿದಿದೆ. ಆದರೆ ಆ ಮಗುವಿಗೀಗ ಯಾರೂ ಇಲ್ಲ. ಇದೀಗ ಅಜ್ಜಿಯೊಬ್ಬರು ಮಗುವನ್ನ ಸಾಕುತ್ತೇನೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಆದರೆ ಇದಕ್ಕೆ ಕಾನೂನಿನ ತೊಡಕು ಕೂಡ ಉಂಟಾಗಿದೆ. ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತಿರುವ ಮುದ್ದಾದ ಬಾಲಕನ ಹೆಸರು ಹರ್ಷ. ಬಿಎಂಟಿಸಿ ಕಂಡಕ್ಟರ್ ಆಗಿದ್ದ ಈಕೆಯ ತಾಯಿ ಮಗನಿಗೂ ವಿಷ ಉಣಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಅದೃಷ್ಟವಶಾತ್ ಈ ಬಾಲಕ ಬದುಕುಳಿದಿದ್ದಾನೆ. ತಂದೆ ತಾಯಿ ಇಲ್ಲದೆ ಅನಾಥವಾಗಿದ್ದ ಈ ಬಾಲಕನಿಗೀಗ ಆಸರೆ ಸಿಕ್ಕಿದೆ. ಹರ್ಷ ಕುಟುಂಬದ ಹಿತೈಷಿಯಾಗಿದ್ದ ಅಜ್ಜಿಯೊಬ್ಬರು ಹರ್ಷನನ್ನ ದತ್ತು ಪಡೆಯಲು ಮುಂದೆ ಬಂದಿದ್ದಾರೆ. ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಮನಸ್ಸಿನಾಗ ಐತೆ ಮೇಡಮ್ ಅವ್ರೆ. ಅದಕ್ಕೆ ಸಬ್ ಇನ್ಸ್ಪೆಕ್ಟ್ರು ನೀವು ಎಜುಕೇಷನ್ ಕೊಡೋಕ್ಕಾಗಲ್ಲ, ನೀವು ಕರ್ಕೊಂಡೋಗಿ ನಾನು ಯಾವಾಗ ಕರಿತೀನೋ ಆ ಟೈಮಿಗೆ ತಂದು ಬಿಡ್ರಿ. ಎಜುಕೇಷನ್ ಕೊಡೋರು ಯಾರನ್ನಾರು ಸಿಕ್ಕರೆ ಅವನಿಗೆ ಒಳ್ಳೆ ಬುದ್ಧಿ, ಒಳ್ಳೆ ಸ್ಥಾನ, ಒಳ್ಳೆ ಇದು ಸಿಕ್ಕರೆ ನಾನು ಅದನ್ನು ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅಂದರು. ಆದರೆ ಈ ಅಜ್ಜಿ ಹರ್ಷನ ಸಂಬಂಧಿಯಲ್ಲ. ಕೇವಲ ಮಾನವೀಯತೆ ದೃಷ್ಟಿಯಿಂದ ಸಾಕಲು ಮುಂದೆ ಬಂದಿದ್ದಾರೆ. ಆದರೆ ಅಜ್ಜಿಯ ಆಸೆಗೆ ಕಾನೂನು ತೊಡಕಾಗಿದೆ. ಹರ್ಷನ ಬಂಧುಗಳು ಅಜ್ಜ ಅಜ್ಜಿ ಬದುಕಿದ್ದು ಕಾನೂನಿನ ಪ್ರಕಾರ ಹರ್ಷ ಅಲ್ಲಿಗೆ ಹೋಗಬೇಕಿದೆ. ಆದರೆ ಅವರ್ಯಾರೂ ಹರ್ಷನನ್ನ ಕರೆದೊಯ್ಯಲು ಮುಂದೆ ಬಂದಿಲ್ಲ. ಹೀಗಾಗಿ ರಾಮಯ್ಯ ಆಸ್ಪತ್ರೆಯ ಆಡಳಿತ ಮಂಡಳಿ ಈತನನ್ನ ಯಾರಿಗೆ ಒಪ್ಪಿಸಬೇಕೆನ್ನುವ ಗೊಂದಲಕ್ಕೆ ಬಿದ್ದಿದೆ. ವಿ ಆರ್ ಲಿಟಲ್ ಇನ್ ಅ ಡೈಲೆಮಾ. ಅದಕ್ಕೋಸ್ಕರ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಏನು ಮಾಡಬೇಕು ಅಂತ. ಈ ಎಲ್ಲ ಸಿಚುವೇಶನ್ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರಂತ, ಅಂದರೆ ಅವ್ರು ಬರ್ತಾ ಇಲ್ಲ, ನೇಬರ್ಸ್ ಬರ್ತಾ ಇದ್ದಾರೆ, ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಸ್ ಪರ್ ದ ಲಾ ನಾವು ಹಾಗೆ ಕೊಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಪರ್ ದ ಲಾ ವಿಲ್ ಗಿವ್ ದ ಚೈಲ್ಡ್ ಟು ದ ಪೊಲೀಸ್ ಆ್ಯಂಡ್ ದೇ ವಿಲ್ ಡೂ ದ ನೀಡ್. ಸಂಬಂಧಿಯೋ ಹಿತೈಷಿಯೋ ಯಾರೇ ಆಗಲಿ, ಯಾರೂ ದಿಕ್ಕಿಲ್ಲದ ಈ ಮುದ್ದು ಮಗುವಿಗೆ ನೆಮ್ಮದಿ ತರುವ ಮನೆಯೊಂದು ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್.